ಮಾಡ್ತಾರೆ, ಆಮೇಲೆ ಪುಷ್ಪಾರ್ಚನೆ ಮಾಡ್ತಾರೆ. ಇಲ್ಲೇ ಬನ್ನಿ ಎಲ್ಲ ಬರೋಣ. ನಾನು ನಿಲ್ಲಿಸ್ತೀನಿ ಬಾ, ನಾನು ನಿಲ್ಲಿಸ್ತೀನಿ ಬಾಣ. ಚೆನ್ನಾಗಿ ಕಾಣುತ್ತೆ. ನೀವು ಚೇಂಜ್ ಮಾಡ್ಬಿಟ್ರೆ ಲೊಕೇಶನ್ ಕಟ್ಟಿದೆ, ಆಮೇಲೆ ಪುಷ್ಪಾರ್ಚನೆ ಅಲ್ಲಿ ಬರ್ತೀವಿ. ಹಿಂದೆ ಹೋಗಿ ಸ್ವಲ್ಪ ಹಿಂದೆ ಹೋಗಿ. ಭಾರತ್ ಮಾತಾ ಕೀ. ಎಲ್ಲರಿಗೂ ನಮಸ್ಕಾರ. 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀ ರವಿಕುಮಾರ್ ಅವರಿಗೆ, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀ ಭಾರತಿ ಶೆಟ್ಟಿ ಅವರಿಗೆ, ಮತ್ತೆ ಹಿಂದಿನ ಭಾರತ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಶ್ರೀ ಭಗವಂತ್ ಖೂಬಾರ್ ಅವರಿಗೆ, ಹಾಗೆ ಮತ್ತೆ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ನಂದೀಶ್ ರೆಡ್ಡಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಅಬ್ದುಲ್ ಅಜೀಂ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಚೀನಾ ರಾಮೂರ್ ಅವರಿಗೆ, ಹಾಗೆ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಈಗ ಧ್ವಜಾರೋಹಣ ನಡೆಯುತ್ತೆ. ಈ ಕಡೆ ನೋಡಿ, ಇಲ್ಲಿ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಜನ ಗಣ ಮನ ವಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧ ಗುಜರಾತ್ ಮರಾಠ ದ್ರಾವಿಡ ಉಚ್ಚಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ. तव शुभ नामे जागे, तव शुभ आशीष माहे, गाये तव जय गाथा. जन गण मंगलदायक जय हे भारत भाग्य विधाता. जय हे जय हे जय हे जय 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 हे भारत माता की. ಹಿಂಗೆ ತೋಡಿ ಸರ್. ಹಿರಿಯರು ಆದಂತಹ BL ಸಂತೋಷ್ ಜಿ ಅವರೇ, ವಿರೋಧ ಪಕ್ಷದ ನಾಯಕರು ಆದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಅಧ್ಯಕ್ಷರಾದಂತಹ ಸಪ್ತಗಿರಿ ಗೌಡ್ರೆ, ಹರೀಶ್ ಗೌಡ್ರೆ, ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಂದೀಶ್ ರೆಡ್ಡಿ ಅವರೇ, ಹಾಗೂ ಕೇಂದ್ರ ಮಾಜಿ ಸಚಿವರಾದಂತಹ ಭಗವಂತ್ ಖೂಬಾರ್ ಅವರೇ, ಮಾನ್ಯರಾದಂತಹ ರವಿಕುಮಾರ್ ಅವರೇ, ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಂಗಿಯರೇ, ತಮ್ಮೆಲ್ಲರಿಗೂ ಕೂಡ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಏನು ಈ ಸ್ವಾತಂತ್ರ್ಯ ತರಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದಂತಹ ಮಹಾತ್ಮ ಗಾಂಧಿ ಅವರಾಗಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಲಿ, ನಮ್ಮ BR ಅಂಬೇಡ್ಕರ್ ಅವರಾಗಲಿ, ಎಲ್ಲರನ್ನೂ ಕೂಡ ನಾವು ನೆನೆಸ್ಕೊಳ್ಳುವಂತಹ ದಿನ ಕೂಡ. ಇದರ ಜೊತೆಗೆ ನಮ್ಮ ಸ್ವಾತಂತ್ರ್ಯ ತರಲಿಕ್ಕೆ ಬಹಳಷ್ಟು ಜನ ಯಾರು ಬಲಿದಾನವಾಗಿದ್ರೋ ಅವರನ್ನು ಕೂಡ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಯಾಕೆಂತೇಳಿ ಅವರು ಪಟ್ಟಂತಹ ಕಷ್ಟದಿಂದ ನಾವು ಇವತ್ತು ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನು ನಾವು ಹೊಂದಿದ್ದೀವಿ. ಇವತ್ತು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ, ಈ ಸ್ವಾತಂತ್ರ್ಯಕ್ಕೆ ಹೋರಾಡಿದಂತಹ ಬಲಿದಾನವಾದಂತಹ ಇವತ್ತು ದೊಡ್ಡವರುಗಳ ವಿಷಯವನ್ನು ನಾವಿವತ್ತು ಯುವಕರ ಮಧ್ಯದಲ್ಲಿ ಹಂಚ್ಕೊಳ್ಬೇಕಾಗುತ್ತೆ. ಯುವಕರಲ್ಲಿ ಒಂದು ಅರಿವು ಕೂಡ ನಾವು ಮೂಡಿಸಬೇಕಾಗುತ್ತೆ. ಮೊದಲು ನಮಗೆಲ್ಲ ಗೊತ್ತಿರೋ ಹಾಗೆ ಏನು ನಮ್ಮ ದೇಶದಲ್ಲಿ ಇವತ್ತು ಕಳೆದ 70 ವರ್ಷದಲ್ಲಿ ಆಗಿರುವಂತಹ ಕೆಲಸಗಳು ಇವತ್ತು ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರ ಒಂದು
ಸರ್ಕಾರದಲ್ಲಿ ಆಗಿರೋದನ್ನ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕಾಗುತ್ತೆ. ತಮಗೆ ಗೊತ್ತಿರುವ ಹಾಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷಗಳಾದ ನಂತರ ಕೂಡ ಈ ದೇಶದಲ್ಲಿ 18,000 ಹಳ್ಳಿಗಳಿಗೆ ಏನೊಂದು ಕರೆಂಟ್ ಇರಲಿಲ್ಲ. ಆ ಹಳ್ಳಿ ಜನ ಇವತ್ತು ಅಲ್ಲಿ ಅವರಿಗೆ ಒಂದು ಲೈಟ್ ಆಗಲಿ ಫ್ಯಾನ್ ಅನ್ನೋದಾಗಲಿ 70 ವರ್ಷಗಳ ಕಾಲ ನೋಡಿರುವಂತದ್ದು ನರೇಂದ್ರ ಮೋದಿ ಅವರು ಬಂದ 5 ವರ್ಷಗಳಲ್ಲಿ ಇವತ್ತು ದೇಶದ ಯಾವುದೇ ಮೂಲೆಯಲ್ಲಿ ಒಂದು ಕತ್ತಲಿಲ್ಲ. ಎಲ್ಲರಿಗೂ ಕೂಡ ಒಂದು ಆ ಲೈಟ್ ಕೊಡುವಂತದ್ದು ಹಳ್ಳಿಯಲ್ಲಿ 100 ಮನೆ ಇರ್ಬೋದು, 50 ಮನೆ ಇರ್ಬೋದು, ಆದರೆ ಯಾರಿಗೂ ಕೂಡ ಕರೆಂಟ್ ಇಲ್ಲ ಅನ್ನೋದಿಲ್ಲ. ಆ ತರಹದ ಕೆಲಸಗಳನ್ನು ಕೂಡ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ದೇಶ ಅಭಿವೃದ್ಧಿಯ ಒಂದು ಪಥದಲ್ಲಿದೆ. ಇವತ್ತು ದೇಶದಲ್ಲಿ ತಮಗೆ ಗೊತ್ತಿರೋ ಹಾಗೆ 70 ವರ್ಷಗಳಲ್ಲಿ 75 ಏರ್ಪೋರ್ಟ್ಗಳಾಗಿದ್ರೆ ಕಳೆದ 10 ವರ್ಷಗಳಲ್ಲಿ ಇನ್ನೂ 75 ಆಗಿ ಇವತ್ತು ದೇಶದಲ್ಲಿ 150 ಏರ್ಪೋರ್ಟ್ಗಳಿದ್ದಾವೆ. ತಮಗೆ ಗೊತ್ತಿರೋ ಹಾಗೆ ಕಳೆದ 10 ವರ್ಷಗಳಲ್ಲಿ ಏನೊಂದು UPA ಕಾಲದಲ್ಲಿ ಏನೊಂದು ರಸ್ತೆ ಅಭಿವೃದ್ಧಿ ಬಹಳ ಕುಂಠಿತವಾಗಿತ್ತು. ಇವತ್ತು 36 ಕಿಲೋಮೀಟರ್ ಒಂದು ದಿವಸಕ್ಕೆ ನ್ಯಾಷನಲ್ ಹೈವೇಯಲ್ಲಿ ಕೂಡ ನಾವು ಮಾಡ್ತಾ ಇರುವಂಥದ್ದು ಕೂಡ ನಾವು ನೋಡಬಹುದು. ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾವು ಬಹಳಷ್ಟು ಜನ ನಾವು ಕೂಡ ಎಲ್ಲರೂ ಕೂಡ ಕಾರ್ಯಕರ್ತರು ಹೋಗಿ PM ಸೌನಿಧಿ ಇವತ್ತೊಬ್ಬ ಕೋವಿಡ್ನ ನಂತರ ಒಂದು ಯಾರೊಬ್ಬ ರಸ್ತೆ ಬದಿಯಲ್ಲಿ ಒಬ್ಬ ಅಂಗಡಿ ಇಟ್ಕೊಂಡಿರ್ತಾನೋ ಅವನಿಗೆ ಯಾವುದೇ ಗ್ಯಾರಂಟಿ ಇಲ್ದಿರೋ ಒಂದು ಆಧಾರ್ ಕಾರ್ಡ್ ಅಲ್ಲಿ ಅವನು ಹೋಗಿ ಬ್ಯಾಂಕ್ ಅಲ್ಲಿ ಅಪ್ರೋಚ್ ಮಾಡಿದ್ರೆ 10,000 ರೂಪಾಯಿ ಲೋನ್ ಕೊಡುವಂತದ್ದನ್ನ ಅವನು ಮರುಕಳಿಸಿದ್ರೆ 20,000, ಅದನ್ನು ವಾಪಸ್ ಕೊಟ್ಟು 50,000 ರೂಪಾಯಿ ಲೋನ್ ಅನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ನಾವು ಈ 10 ವರ್ಷದಲ್ಲಿ ನೋಡಿದ್ವಿ. ನಾವು ಜನ ಇವತ್ತು ಹೇಳ್ತಾರೆ ನಮಗೆ ಒಂದು ರಸ್ತೆ ಬದಿ ವ್ಯಾಪಾರ ಮಾಡೋರಿಗೆ ನಮ್ಮ ಸರ್ಕಾರದಿಂದ ಕರು 10,000 ರೂಪಾಯಿ ಯಾವುದೇ ಒಂದು ಇನ್ಶೂರೆನ್ಸ್ ಇಂದ ಕೊಟ್ಟಿದ್ರೆ ನಿಜವಾಗ್ಲೂ ಕೂಡ ಸರ್ಕಾರ ಇದ್ರೆ ಈ ತರ ಇರಬೇಕು ಅಂತ ಕೂಡ ಇವತ್ತು ಹೇಳ್ತಾರೆ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಿಂದ ನಾವು ನೋಡ್ತಿದ್ದೀವಿ ಬಹಳಷ್ಟು ಕೆಲಸಗಳು ಈ ದೇಶದಲ್ಲಿ ಹಾಕೊಂಡು ಬಂದಿದೆ ಅಂತ ಹೇಳಿ. ಇವತ್ತು ಯಾವುದೇ ಒಂದು ಅಭಿವೃದ್ಧಿಗಳನ್ನು ನೋಡ್ತಾ ಇರೋದು ನಾವು ನೋಡ್ತಿದ್ದೀವಿ. ಇವತ್ತು ಕಳೆದ ಏನು ಕೋವಿಡ್ ನಂತರ ಬೇರೆ ಅಕ್ಕಪಕ್ಕ ರಾಷ್ಟ್ರಗಳು ದಿವಾಳಿ ಆಗಿದೆ. ಆದ್ರೆ ನಮ್ಮ ದೇಶ 10ನೇ ಆರ್ಥಿಕ ಪರಿಸ್ಥಿತಿಯಿಂದ ಇವತ್ತು 5ನೇ ಆರ್ಥಿಕ ಪರಿಸ್ಥಿತಿ ಬಂದಿದೆ. 5ನೇ ಸ್ಥಾನದಲ್ಲಿ ಯಾರಿದ್ರು ಅಂತ ತಾವು ತಿಳ್ಕೊಳ್ಬೇಕು. 5ನೇ ಸ್ಥಾನದಲ್ಲಿ ನಮ್ಮನ್ನು ಈ ದೇಶವನ್ನು 200 ವರ್ಷ ಆಳಿ ನಮ್ಮನ್ನು ಲೂಟಿ ಮಾಡಿದಂತ ಇಂಗ್ಲೆಂಡಿಗೆ ಅವರಿದ್ರು. ಇವತ್ತು ಅವರು 6ನೇ ಪರಿಸ್ಥಿತಿಯಲ್ಲಿದ್ದಾರೆ. ನಾವು 5ನೇ ಪರಿಸ್ಥಿತಿಯಲ್ಲಿ ಆರ್ಥಿಕ ಪರಿಸ್ಥಿತಿಗೆ ಹೋಗಿದ್ರೆ ಮುಂಬರುವ ಒಂದು 5 ವರ್ಷಗಳಲ್ಲಿ ಈ ಪ್ರಪಂಚದ 3ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಾವು ಹೊರಹೊಮ್ಮುವುದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅಂತ ಕೂಡ ನಾವು ಹೇಳ್ತಾ ಇವತ್ತು ನಾವೆಲ್ಲರೂ ಬಹಳ ಸಂತೋಷದಿಂದ ಏನೊಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ರು. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿದು ಜೈ ಜೈ ಕರ್ನಾಟಕ. ಹಲೋ ಭಾರತ್ ಮಾತಾ ಕಿ. ಇವತ್ತು 78ನೇ ಸ್ವಾತಂತ್ರ್ಯದ ಹಬ್ಬವನ್ನು ನಾವು ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಈ ಒಂದು ರಾಜ್ಯ ಕಾರ್ಯಾಲಯದ ಮುಂದೆ ನಡೀತಾ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಮಾನ್ಯ ಸಂತೋಷ್ ಅವರು, PC ಮೋಹನ್ ಅವರು, ಭಗವಂತ್ ಕುಮಾರ್ ಅವರು, ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಚಲವಾದಿ ನಾರಾಯಣ ಸ್ವಾಮಿ ಅವರು, ಭಾರತೀಯ ಅಕ್ಕ ಅವರು ಎಲ್ಲ ಅನೇಕರಿದ್ದಾರೆ. ಹೆಚ್ಚು ತಿಳ್ಕೊಳ್ಳೋಕ್ಕೋಗಲ್ಲ. ಇವತ್ತು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಯಾವ ರೀತಿ ಸ್ವಾತಂತ್ರ್ಯದ ಹಬ್ಬವನ್ನ ಮಾಡ್ತಾ ಇದ್ವಿ ಅಂತ ನಾವು ನೀವು ಎಲ್ಲ ನೋಡಿದ್ದೇವೆ. ಸಾಮಾನ್ಯವಾಗಿ ಸ್ಕೂಲ್ ಮಕ್ಕಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೋಸ್ಕರ ನಡೀತಾ ಇತ್ತು ಸಾಮಾನ್ಯವಾಗಿ. ಆದ್ರೆ ಇವತ್ತು ನರೇಂದ್ರ ಮೋದಿಜಿ ಅವರು ಬಂದ ಮೇಲೆ ಇಡೀ ದೇಶನೇ ಕೋಟ್ಯಾಂತರ ಜನ ತಂದೆ ತಾಯಿಗಳು, ಸಾರ್ವಜನಿಕರು ಎಲ್ಲರೂ ಕೂಡ ತಮ್ಮ ಮನೆಗಳ ಮೇಲೆ ಧ್ವಜವನ್ನ ಹಾರಿಸುವ ಮೂಲಕ ಸುಮಾರು 100 ಕೋಟಿಗಿಂತ ಹೆಚ್ಚು ಜನ ಈ ಒಂದು ಸ್ವಾತಂತ್ರ್ಯದ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡೋ ರೀತಿಯಲ್ಲಿ ನರೇಂದ್ರ ಮೋದಿಜಿಯವರು ಎಲ್ಲ ಜನರನ್ನ ಒಳಗೊಂಡಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಹಬ್ಬವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ನರೇಂದ್ರ ಮೋದಿಜಿಯವರಿಗೆ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ದೇಶ ಹೇಗಿತ್ತು 70 ವರ್ಷಗಳ ಸ್ವಾತಂತ್ರ್ಯ ಸಂಭ್ರಮ ಮಾಡಿದ್ದೇ ಇದು ಕೂಡ ಹೇಗಿತ್ತು ಅನ್ನೋಂಥದ್ದು ನಮಗೆ ಗೊತ್ತಿದೆ. ಇವತ್ತು ಪ್ರಧಾನಮಂತ್ರಿಜಿ ಅವರು ಭಾಷಣ ಮಾಡ್ತಾ ಹೇಳಿದ್ದಾರೆ, ನಮ್ಮ ದೇಶ ಕ್ವಾಲಿಟಿಗೆ ಹೆಸರಾಗಬೇಕು. ನಮ್ಮ ದೇಶದಲ್ಲಿ ತಯಾರಾಗ್ತಕ್ಕಂಥ ಎಲ್ಲ ವಸ್ತುಗಳು ಕ್ವಾಲಿಟಿಯಿಂದ, ಗುಣಮಟ್ಟದಿಂದ ಕೂಡಿರಬೇಕು. ಪ್ರಪಂಚದ ಅಭಿವೃದ್ಧಿ ಹೊಂದಿದಂತ ಯಾವುದೇ ದೇಶಕ್ಕೂ ಭಾರತ ಕಡಿಮೆ ಇರಬಾರದು. ಆ ರೀತಿಯಲ್ಲಿ
ಪ್ರತಿ ಯೋಚನೆಯಲ್ಲಿ, ಚಿಂತನೆಯಲ್ಲಿ, ನಮ್ಮ ಉತ್ಪಾದನೆಯಲ್ಲಿ ಎಲ್ಲ ವಿಷಯಗಳಲ್ಲೂ ಕೂಡ ನಾವು ಕ್ವಾಲಿಟಿ ಜನ ಆಗಬೇಕು ಅನ್ನುವಂಥದ್ದನ್ನ ನರೇಂದ್ರ ಮೋದಿಜಿಯವರು ಇವತ್ತು ಆಗ್ರಹ ಪೂರ್ವಕವಾಗಿ ಹೇಳಿದ್ದಾರೆ. ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಬಹಳ ಅಭಿವೃದ್ಧಿಯ ಪಥದಲ್ಲಿ ಭಾರತ ಸಾಗ್ತಾ ಇದೆ. ಮತ್ತು ನಮ್ಮ ದೇಶದ ರಕ್ಷಣಾ ಇಲಾಖೆಯಲ್ಲಿ ನಮ್ಮ ದೇಶ ಯಾವಾಗಲೂ ವಿದೇಶದಲ್ಲಿ ತಯಾರಾಗ್ತಾ ಇರ್ತಕ್ಕಂಥ ಅಸ್ತ್ರಶಸ್ತ್ರಗಳನ್ನು ಕೊಂಡ್ಕೊಳ್ತಾ ಇದ್ವಿ. ಇವತ್ತು ಹಂಗಿಲ್ಲ, ಭಾರತ ದೇಶದಲ್ಲೇ ತಯಾರಾಗ್ತಾ ಇದೆ. ಹೀಗೆ ಭಾರತ ಒಂದು ರೀತಿ ಅಭಿವೃದ್ಧಿ ಪಥದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ದೇಶ ಆಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಜನರಲ್ಲಿ, ಕೋಟ್ಯಾಂತರ ಜನರಲ್ಲಿ ಆ ರೀತಿ ಒಂದು ಉತ್ಸಾಹವನ್ನ, ಪ್ರೇರೇಪಣೆಯನ್ನ, ಸ್ಫೂರ್ತಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಆಲೋಚನೆಗಳು, ಚಿಂತನೆಗಳು ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆನೂ ಕೂಡ ನಾವು ಕೆಲವು ಮಾತುಗಳನ್ನು ಹೇಳಲೇಬೇಕು. ನಮ್ಮ ಕರ್ನಾಟಕ ರಾಜ್ಯ ಎಂತ ಸಾಗ್ತಾ ಇದೆ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಕುರಿತಂತೆ. ನಮ್ದು ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳು ಅನ್ನುವಂಥದ್ರ ಬಗ್ಗೆ. ಗ್ಯಾರಂಟಿ ಯಾವ ವಿಷಯದಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ? ಅಭಿವೃದ್ಧಿಯಲ್ಲಿ ಗ್ಯಾರಂಟಿ ಇದೆಯಾ? ಅಭಿವೃದ್ಧಿ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟರ್ಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಗುಂಡಿ ಮುಚ್ಚೋದಕ್ಕೆ ಕಾಂಟ್ರಾಕ್ಟರ್ಗಳು ಮುಂದೆ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ನಿಮ್ಮ ಹಣ ಬಿಡುಗಡೆ ಮಾಡಲ್ಲ ಅಂತ ಹೇಳಿ ಹೀಗೆ ರಿಕ್ವೆಸ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಸುಮಾರು 1700 ಕಾಮಗಾರಿಗಳ ಪೈಕಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಯೋಜನೆಯ 1700 ಅಭಿವೃದ್ಧಿಗಳಲ್ಲಿ ಕೇವಲ 49 ಕಾಮಗಾರಿಗಳು ಮಾತ್ರ ನಡೀತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಆ ರೀತಿ ಸರ್ಕಾರನ ನಾವು ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅಭಿವೃದ್ಧಿ ಈ ರೀತಿ ಕರ್ನಾಟಕ ಹಿಂದೆ ಉಳಿಯುತ್ತೆ ಅಂತೇಳಿ. ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಕಟ್ಟೋದ್ರಲ್ಲಿ 2ನೇ ರಾಜ್ಯ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಎಷ್ಟೇ ರಾಜ್ಯ ಅನ್ನುವಂಥದ್ದು ಈಗ ಲೆಕ್ಕ ಹಾಕಿದ್ರೆ ನಾವು ಬಹಳ ಹಿಂದೆ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇನ್ನೂ 2 ಮಾತುಗಳನ್ನು ಹೇಳಬೇಕು ಅಂತಾದ್ರೆ, ನಮ್ಮ ಕರ್ನಾಟಕ ರಾಜ್ಯ ಅಧಿಕಾರಕ್ಕೆ ಬಂದು ಕೇವಲ 1 ವರ್ಷದಲ್ಲಿ ಏನು ಭ್ರಷ್ಟಾಚಾರದ ಸರಮಾಲೆಯಲ್ಲಿ ಕರ್ನಾಟಕ ರಾಜ್ಯ ಇವತ್ತಿದೆ. ಉದಾಹರಣೆಗೆ ಮೂಡ ಇದರೊಳಗಡೆ ನಾನು ಮೈಸೂರಿಗೆ ಹೋದಂತ ಸಂದರ್ಭದಲ್ಲಿ ಕೇಳಿದೆ, 1983ನೇ ಇಸ್ವಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಶಾಸಕರಾಗ್ತಾರೆ. ಶಾಸಕರಾದ ವರ್ಷದಲ್ಲೇ ಅವರು ಸೈಟ್ ತೆಗೆದುಕೊಳ್ತಾರೆ. ಅದಾದ ನಂತರ ಮತ್ತೆ ಇವಾಗ 14 ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಅದರ ಬಗ್ಗೆ ಸಾಕಷ್ಟು ದೊಡ್ಡ ಹೋರಾಟವನ್ನು ನಾವು ಮಾಡಿದ್ದೇವೆ, ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ. ಇವತ್ತು ಕೂಡ ನಾವು ಆಗ್ರಹ ಪಡಿಸ್ತೇವೆ, ಮುಖ್ಯಮಂತ್ರಿಗಳು ನೈತಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಮತ್ತೊಂದು ದಲಿತೋದ್ಧಾರ ಆಗಬೇಕು, SC, ST, OBC ಎಲ್ಲ ಕಾರ್ಮಿಕ ಹಿಂದುಳಿದ ಎಲ್ಲರೂ ಅಭಿವೃದ್ಧಿ ಹೊಂದಬೇಕು ಅಂತೇಳಿ. ಆಗ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು? ದಲಿತೋದ್ಧಾರ ಅಂತ ಹೇಳ್ತೀವಿ ನಾವು. ಅವರಿಗೆ ಮೀಸಲಿಟ್ಟಿರ್ತಕ್ಕಂಥ ಎಷ್ಟು 39,000 ಕೋಟಿನಲ್ಲಿ ಹತ್ತತ್ರ 25,000 ಕೋಟಿ ಹಣವನ್ನು ಬೇರೆ ಬೇರೆ ಇಲಾಖೆಗಳಿಗೆ ಅಭಿವೃದ್ಧಿಗೆ ಅಂತ ಹೇಳಿ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಇದೆ. ಹಂಗಾದ್ರೆ ದಲಿತರ ಉದ್ಧಾರ ಬೇಡವಾ? ಆದ್ರೆ ಮಾತು ಬೇರೆ, ಅಭಿವೃದ್ಧಿ ಬೇರೆ ಆಗೋಗಿದೆ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ. ಈ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ನಾವು ನೀವು ಎಲ್ಲರೂ ಸೇರಿ ನಾವು ಸಂಘಟನಾತ್ಮಕವಾಗಿ ಒಂದು ಮಾತನ್ನ ಹೇಳೋದಾದ್ರೆ, ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯನ್ನ ಬೇರು ಮಟ್ಟದಿಂದ ಸದೃಢವಾಗಿ ಕಟ್ಟೋಣ. ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನ ನಾವು ನೀವು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಒಂದು ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಆಗ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯ ಶಕೆಯನ್ನ ಮತ್ತೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮಾಡಬಹುದು ಅಂತ ಹೇಳ್ತಾ, ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳು, ಅಭಿನಂದನೆಗಳನ್ನ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ತಮಗೆಲ್ಲರೂ ಕೂಡ ಧನ್ಯವಾದಗಳು. ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿದಂತ ದೇಶಭಕ್ತ ಬಂಧುಗಳೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೂ ಮಾಧ್ಯಮ ವ್ಯವಸ್ಥೆ ಇದೆ, ಉಪಹಾರದ ವ್ಯವಸ್ಥೆಯನ್ನ ತಗೊಳ್ಬೇಕು ಅಂತ ಹೇಳಿ Sorry.